ಜೈ ಗುರುದೇವ್. ನನ್ನ ಹೆಸರು ಪ್ರಕಾಶ್. ನಾನು ಕೃಷಿ ಅಧಿಕಾರಿಯಾಗಿ ಕೃಷಿ ಇಲಾಖೆ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನಗೆ ಈ ಒಂದು ಕಾಯಕಲ್ಪ ಕ್ರಿಯಾ ಯೋಗ ಶಿಬಿರದ ಬಗ್ಗೆ ತಿಳಿಸಿಕೊಟ್ಟವರು ರಜನಿಕಾಂತ್ ಅವರು, ನಮ್ಮ ಸ್ನೇಹಿತರು. ಈ ಒಂದು ಶಿಬಿರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ತಿಳ್ಕೊಂಡಿದ್ದು ಈ ಒಂದು ಶಿಬಿರದ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ತಿಳಿಸಿದಾಗ, ಈ ಒಂದು ಗಂಟೆಯ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ನನಗೆ ಈ ಒಂದು ಶಿಬಿರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ಆ ಒಂದು ಸಂದರ್ಭದಲ್ಲಿ ನನಗೆ ಶಿಬಿರದ ಬಗ್ಗೆ ಒಂದು ಆಸಕ್ತಿ ಮೂಡಿ ಈ ಶಿಬಿರಕ್ಕೆ ನಾನು ಜಾಯಿನ್ ಆದೆ. ಎಲ್ಲ ಒಂದು ಯೋಗ ಶಿಬಿರಗಳಂತೆ ಈ ಯೋಗ ಶಿಬಿರದಲ್ಲೂ ಕೂಡ ಆಸನ, ಧ್ಯಾನ, ಪ್ರಾಣಾಯಾಮ ಎಲ್ಲವೂ ಕೂಡ ಇದೆ. ಆದರೆ ಇದರ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಈ ಎಲ್ಲ ಕ್ರಿಯೆಗಳನ್ನು ಅಲೈನ್ ಮಾಡಿರುವಂತಹ ಒಂದು ರೀತಿ. ಆಸನಗಳನ್ನು ಯಾವಾಗ ಮಾಡಬೇಕು, ಧ್ಯಾನವನ್ನು ಯಾವಾಗ ಮಾಡಬೇಕು, ಪ್ರಾಣಾಯಾಮವನ್ನು ಯಾವಾಗ ಮಾಡಬೇಕು, ಅಂದರೆ ಯಾವುದಾದ್ಮೇಲೆ ಯಾವುದನ್ನು ಮಾಡಬೇಕು ಅನ್ನೋ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಇದು ಈ ಒಂದು ಕಾಯಕಲ್ಪ ಕ್ರಿಯಾ ಯೋಗದ ಒಂದು ವಿಶಿಷ್ಟತೆ. ಸೊ ಇದರಿಂದ ಏನಾಗುತ್ತಪ್ಪ ಅಂದರೆ ಏನಾಗುತ್ತೆ ಅಂದರೆ, ನಮಗೆ ಮೊದಲು ನಮ್ಮ ದೇಹಕ್ಕೆ ಪ್ರಾಣಶಕ್ತಿಯನ್ನು ತುಂಬ್ಕೋಬೇಕು. ಆ ಪ್ರಾಣಶಕ್ತಿಯನ್ನು ನಮ್ಮ ಪ್ರತಿಯೊಂದು ಅಂಗಾಂಗಗಳಿಗೂ ತುಂಬಬೇಕು, ಪಸರಿಸುವಂತೆ ಮಾಡಬೇಕು. ನಂತರ ಒಂದು ಚೈತನ್ಯ ಶಕ್ತಿ, ಆ ಪ್ರಾಣಶಕ್ತಿ ನಮ್ಮ ಇಡೀ ದಿನ ನಮ್ಮ ಕೆಲಸ ಕಾರ್ಯಗಳಲ್ಲಿ ಅನುಕೂಲವಾಗುವಂತೆ ಇರುವಂತೆ ನೋಡ್ಕೋಬೇಕು. ಅಂದರೆ ನಮ್ಮ ಪ್ರಾಣಶಕ್ತಿ ಇಡೀ ದಿನ ಇರಬೇಕು ಅಂತಂದರೆ ನಾವು ಯೋಗ ಸಮಾಧಿ ಅಥವಾ ಯೋಗ ನಿದ್ರೆಯನ್ನು ಮಾಡಬೇಕು. ಈ ಎಲ್ಲ ಪ್ರಕ್ರಿಯೆಗಳನ್ನು ಒಂದು ನಿಯಮಿತ ರೀತಿಯಲ್ಲಿ ಡಿಸೈನ್ ಮಾಡಿರ್ತಕ್ಕಂಥ ಒಂದು ಕಾಯಕಲ್ಪ ಕ್ರಿಯಾ ಯೋಗ ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಅನುಕೂಲವಾಗಿದೆ. ಈ ಒಂದು 7 ದಿನದ ಅಭ್ಯಾಸದಲ್ಲಿ ನಾನು ಅಥವಾ ನನಗೆ ಅನುಭವಕ್ಕೆ ಬಂದದ್ದು ಏನಪ್ಪ ಅಂತಂದರೆ, ಇಡೀ ದಿನ ನಾನು ಒಂದು ಯಾವುದೇ ಸುಸ್ತು ಅನುಭವಿಸಿದೆ. ಅಂದರೆ ಇಡೀ ದಿನ ನಾನು ಚೈತನ್ಯ ಶಕ್ತಿಯಿಂದ ಇರುವಂಥ